ಸಮಾನತೆ ಎಂಬುದು ಕೇವಲ ಪುಸ್ತಕದ ಮಾತೇನ? ಗುತ್ತಿಗೆ ನೌಕರರ ಬದುಕಿಗೆ ನ್ಯಾಯ ಯಾವಾಗ? ಸಂವಿಧಾನ ಹೇಳುವುದು ಸಮಾನತೆ, ಸರ್ಕಾರಗಳು ಹೇಳುವುದು ಸಾಮಾಜಿಕ ನ್ಯಾಯ, ವೇದಿಕೆಗಳ ಮೇಲೆ ಕೇಳಿಬರುವುದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಘೋಷಣೆ. ಆದರೆ ನೆಲದ ಮೇಲಿನ ವಾಸ್ತವ ಏನು? ಒಂದೇ ಕಚೇರಿ, ಒಂದೇ ಇಲಾಖೆ, ಒಂದೇ ಕೆಲಸ. ಕೆಲವೊಮ್ಮೆ ಕಾಯಂ ನೌಕರರಿಗಿಂತಲೂ ಹೆಚ್ಚು ದುಡಿಯುವುದು ಗುತ್ತಿಗೆ ನೌಕರರು. ಆದರೆ ವೇತನದಲ್ಲಿ ಮಾತ್ರ ಆಕಾಶ ಭೂಮಿಯ ಅಂತರ ಇದೆ. ಕಾಯಂ ನೌಕರರಿಗೆ ಲಕ್ಷ ರೂಪಾಯಿಯ ಸಂಬಳ ಮತ್ತು ಸೇವಾ ಭದ್ರತೆ ಇದೆ. ಆದರೆ ಗುತ್ತಿಗೆ ನೌಕರರು ಕೇವಲ 12,000 ರೂಪಾಯಿಗೆ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ. ಇದನ್ನೇ ಸಾಮಾಜಿಕ ನ್ಯಾಯ ಎನ್ನಬೇಕೆ? ಇದಕ್ಕಿಂತಲೂ ನೋವಿನ ಸಂಗತಿ ಏನೆಂದರೆ, ಕೆಲವು ಕಡೆಗಳಲ್ಲಿ 6 ತಿಂಗಳಾದರೂ ಗುತ್ತಿಗೆ ನೌಕರರಿಗೆ ಸಂಬಳವೇ ಬಂದಿಲ್ಲ. ಮನೆ ಬಾಡಿಗೆ, ಮಕ್ಕಳ ವಿದ್ಯಾಭ್ಯಾಸ, ಆಸ್ಪತ್ರೆ ಖರ್ಚು, ದಿನನಿತ್ಯದ ಜೀವನ ಇವೆಲ್ಲವನ್ನು ಅವರು ಹೇಗೆ ನಿಭಾಯಿಸಬೇಕು? ಇಷ್ಟೆಲ್ಲ ಅನಿಶ್ಚಿತತೆಯ ನಡುವೆ ಸುರಕ್ಷತಾ ಸಾಧನಗಳ ಕೊರತೆ ಇರುವುದರಿಂದ ಜೀವವೇ ಅಪಾಯಕ್ಕೆ ಸಿಲುಕಿದೆ. ಹಾಗೂ ಉದ್ಯೋಗದ ಭದ್ರತೆಯೂ ಇಲ್ಲ, ಕೆಲಸ ಕಳೆದುಕೊಳ್ಳುವ ಭಯ, ಗೌರವಕ್ಕಿಂತ ಆದೇಶಗಳೇ ಹೆಚ್ಚು. ಅಂತಿಮವಾಗಿ ಉಳಿಯುವುದು ಒಂದೇ ಪ್ರಶ್ನೆ: ದೇಶವನ್ನು ಕಟ್ಟುವ ಶ್ರಮಿಕನಿಗೆ ಗೌರವ ಇಲ್ಲದಿದ್ದರೆ ಅಭಿವೃದ್ಧಿಯ ಮಾತುಗಳಿಗೆ ಅರ್ಥ ಇದೆಯಾ? ಸಂವಿಧಾನ ಕೇವಲ ಪುಸ್ತಕದಲ್ಲಿ ಇರಬೇಕಾ, ಅಥವಾ ಕೆಲಸದ ಸ್ಥಳದಲ್ಲೂ ಜೀವಂತವಾಗಿರಬೇಕಾ? ಅವರ ಕುಟುಂಬಗಳ ಕನಸುಗಳಿಗೆ ಬೆಲೆ ಇಲ್ವಾ? ಅವರು ಈ ದೇಶದ ಪ್ರಜೆಗಳಲ್ವಾ? ಗುತ್ತಿಗೆ ಪದ್ಧತಿ ಇರಬಹುದು, ಆದರೆ ಶೋಷಣೆ ಎಂದಿಗೂ ನೀತಿಯಾಗಲು ಸಾಧ್ಯವಿಲ್ಲ ಅಲ್ವಾ? ದುಡಿಯುವ ಪ್ರತಿಯೊಬ್ಬರಿಗೂ ಸಮಯಕ್ಕೆ ಸರಿಯಾದ ವೇತನ, ಸುರಕ್ಷಿತ ಕೆಲಸದ ವಾತಾವರಣ ಮತ್ತು ಗೌರವ ದೊರೆಯಬೇಕು. ಅದೇ ನಿಜವಾದ ಅಭಿವೃದ್ಧಿ, ಅದೇ ನಿಜವಾದ ಪ್ರಜಾಪ್ರಭುತ್ವ. ಇಂದು ಗುತ್ತಿಗೆ ನೌಕರರ ಧ್ವನಿಯನ್ನ ನಿರ್ಲಕ್ಷಿಸಿದರೆ ನಾಳೆ ನ್ಯಾಯದ ಧ್ವನಿಯನ್ನೇ ಸಮಾಜ ಕಳೆದುಕೊಳ್ಳುವ ಅಪಾಯವಿದೆ. ಒಟ್ಟಾರೆ ಬಾಳಗೋಳನ್ನೇ ಗುತ್ತಿಗೆ ಪಡೆದಂತಿದೆ ಗುತ್ತಿಗೆ ನೌಕರರ ಬದುಕು. ಗುತ್ತಿಗೆ ನೌಕರರ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನಿರಂತರವಾಗಿ ವಿದ್ಯುತ್ ಕ್ಷೇತ್ರ, ಕಾರ್ಮಿಕರ ಹಕ್ಕು ಹಾಗೂ ಜನಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.